ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಚಾಪ್ಟರ್ ಹೆಸರೇನು? ನಿಮ್ಮ ಪ್ರತಿದಿನವನ್ನು ನೀವು ಬದುಕೋದನ್ನು ನೋಡಿ. ಸೊ ನಿಮ್ಮ ಪ್ರತಿದಿನದಲ್ಲೇ ನಿಮ್ಮ ಬದುಕನ್ನು ನೀವು ನೋಡಿ ಅಂತ ಹೇಳ್ತಾ ಇದ್ದಾರೆ. ಬದುಕು ಅನ್ನೋದು ಅಪರೂಪಕ್ಕೆ ಡಿನ್ನರ್ಗೆ ಹೋಗೋ ಥರ ಅಲ್ಲ, ಅಪರೂಪಕ್ಕೆ ಪಾರ್ಟಿ ಮಾಡೋ ಥರ ಅಲ್ಲ. ಬದುಕು ಅನ್ನೋದು ದಿನಾ ಊಟ ಮಾಡೋ ಥರ, ಅಪರೂಪದ ಪಾರ್ಟಿ ಊಟ ಅಲ್ಲ, ದಿನ ಊಟ ಮಾಡೋ ಥರ. ಸೊ ಆ ದಿನ ಲೈಫನ್ನ ಜೀವಿಸಿ, ಬರೀ ಪಾರ್ಟಿ ಡಿನ್ನರ್ಗೋಸ್ಕರ ಕಾಯಬೇಡಿ, ಪಾರ್ಟಿ ಊಟಗಳಿಗೋಸ್ಕರ ಕಾಯಬೇಡಿ, ಸಮಾರಂಭದ ಊಟಕ್ಕೋಸ್ಕರ ಕಾಯಬೇಡಿ, ದಿನನಿತ್ಯದ ಊಟವನ್ನು ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಇವತ್ತು ಮಾಡದೇ ಇದ್ದರೆ ಏನಾಯಿತು, ಮುಂದೆ ಇನ್ನೂ ಬಹಳ ದಿನ ಇದೆಯಲ್ಲ, ಆವಾಗ ಯೋಚನೆ ಮಾಡೋಣ ಅಂತ ಹೇಳೋದು ಬಹಳ ಸುಲಭ. ಆದರೆ ಶ್ರೇಷ್ಠ ಜೀವನವನ್ನು ಮಾಡೋದಕ್ಕೆ ನಾವು ಒಂದೊಂದು ಮುತ್ತುಗಳನ್ನು ಸೇರಿಸ್ಕೊಂಡ್ರೇ ಅದು ಹಾರ ಆಗುತ್ತೆ. ಪ್ರತಿ ದಿನವನ್ನು ನಾವು ಜೀವಿಸಬೇಕು. ಆ್ಯಂಡ್ ಒಳ್ಳೆಯ ಬದುಕಿನ ದಿನಗಳನ್ನು ನಾವು ಹೆಚ್ಚು ಅನುಭವಿಸ್ಬೇಕು. ಪ್ರತಿದಿನ ಮುಖ್ಯವಾಗಿರೋದನ್ನು ನಾವು ಮಾಡಬೇಕು. ಒಳ್ಳೆಯ ಗುಣಮಟ್ಟವನ್ನು ನಾವು ನಮ್ಮ ಜೀವನದಲ್ಲಿ ಡೆವಲಪ್ ಮಾಡ್ಕೊಬೇಕು. ಭವಿಷ್ಯ ಅನ್ನೋದು ಕಟ್ಟುಕತೆ, ಭೂತಕಾಲ ಅನ್ನೋದು ಮುಗ್ದೋಗಿರೋ ಕತೆ. ಈಗ ಜೀವಿಸ್ತಾ ಇರೋದು ಮಾತ್ರ ನಿಜವಾಗ್ಲೂ ರೆಕಾರ್ಡ್ ಆಗ್ತಾ ಇರೋವಂತಹ ನಮ್ಮ ಕತೆ. ಸೊ ಈಗ ನೀವು ಜೀವಿಸ್ತಾ ಇರೋದ್ರ ಕಡೆಗೆ ಜಾಗರೂಕತೆಯಿಂದ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಪ್ರತಿದಿನ ಬದುಕನ್ನು ನೋಡ್ಕೊಳ್ಳಿ, ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ. ಬೆಳಗ್ಗೆ ಎದ್ದು ಕನ್ನಡಿ ನೋಡ್ಕೊಳ್ಳೋದು, ರಾತ್ರಿ ಮಲಗಬೇಕಾದ್ರೆ ಕನ್ನಡಿ ನೋಡ್ಕೊಳ್ಳೋದಲ್ಲ. ಎವ್ರಿ ಸೆಕೆಂಡ್ ನಮ್ಮ ಬದುಕನ್ನು ನಾವು ನೋಡ್ತಾನೆ ಇರಬೇಕು. ನಮಗೆ ನಾವೇ ಮಿರರ್ ಆಗಬೇಕು, ನಮಗೆ ನಾವೇ ಕನ್ನಡಿಯನ್ನು ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ನಿಮ್ಮ ಜೀವನನ ಒಂದು ಡ್ರೆಸ್ ರಿಹರ್ಸಲ್ ಥರ ಮಾಡಬೇಡಿ. ಹೋಗಿಬಿಟ್ಟು ಅಂಗಡಿಯಲ್ಲಿ ಹಾಕ್ಕೊಳ್ಳೋದು, ಇದು ಸೂಟ್ ಆಗಿಲ್ಲ ಬಿಚ್ಚಾಕು, ಇದು ಚೆನ್ನಾಗಿದೆ ಹಾಕ್ಕೋ, ಇದು ಬೇಡ, ಇದು ಹಂಗಿದೆ, ಇದು ಹಿಂಗಿದೆ. ಅವಾಗವಾಗ ಚೇಂಜ್ ಮಾಡೋಕ್ಕಾಗಲ್ಲ. ಜೀವನನ ಕಳೆದೋಗಿರೋ ಅವಕಾಶಗಳು ಮತ್ತೆ ನಮಗೆ ಬರೋದು ಬಹಳ ಕಷ್ಟ ಆಗುತ್ತೆ. ಬದುಕು ಭಾವೋದ್ವೇಗಗಳನ್ನು ಹೆಚ್ಚು ಮಾಡುತ್ತೆ. ಕೆಲವೊಂದು ಸುಧಾರಣೆಗಳನ್ನು ನಾವು ಸುಧಾರಿಸ್ಕೋಬೇಕಾಗಿದೆ. ಮುಂದಿನ ಪ್ರತಿದಿನಗಳಲ್ಲಿ ನೀವು ಹೆಚ್ಚು ಕಮಿಟ್ಮೆಂಟನ್ನು ಆ್ಯಡ್ ಮಾಡ್ಕೋಬೇಕಾಗಿದೆ, ಮಲ್ಟಿಪಲ್ ಮಾಡ್ಕೋಬೇಕಾಗಿದೆ. ಜನರು ನಿಮ್ಮ ಬದುಕನ್ನು ಬದಲಾಯಿಸೋಕ್ಕೆ ಹೇಳ್ತಾರೆ, ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಅಂದರೆ ತುಂಬ ತಿಂಗಳುಗಳು ಬೇಕು, ತುಂಬ ವರ್ಷಗಳು ಬೇಕು ಅಂತ. ಆದರೆ ರಾಬಿನ್ ಶರ್ಮಾ ಅವ್ರು ಹೇಳ್ತಿದ್ದಾರೆ, ನಾನು ಇದನ್ನು ಒಪ್ಕೊಳ್ಳಲ್ಲ. ಒಬ್ಬ ಮನುಷ್ಯ ಬದಲಾಗೋಕ್ಕೆ ತುಂಬ ಸಮಯ ಅವಶ್ಯಕತೆ ಇಲ್ಲ. ಅವರ ಹೃದಯದ ಅಂತರಾಳದಲ್ಲಿ ನಾನು ಉತ್ತಮವಾಗಬೇಕು ಅಂತ ನಿರ್ಧಾರ ಮಾಡಿದ ಕ್ಷಣವೇ ಆತನ ಬದುಕು ಬದಲಾವಣೆ ಕಡೆಗೆ ಹೋಗುತ್ತೆ. ನಿಮ್ಮ ನಿರ್ಧಾರಗಳನ್ನು ಎಷ್ಟು ಗಟ್ಟಿಯಾಗಿ ತಗೊಳ್ತೀರಾ, ಆ ನಿರ್ಧಾರಗಳನ್ನು ನೀವು ಪ್ರತಿ ಕ್ಷಣ ಹೇಗೆ ಜೀವಿಸ್ತೀರಾ ಅನ್ನೋದೇ ನಿಮ್ಮ ಬದಲಾವಣೆ ಆಗುತ್ತೆ ಹೊರತು ವರ್ಷಾನುಗಟ್ಟಲೆ ಬೇಕಾಗಿಲ್ಲ ಒಬ್ಬ ವ್ಯಕ್ತಿ ಬದಲಾಗೋಕ್ಕೆ. ಈಗ ಮಾಡಿದ ತಪ್ಪು ನೆಕ್ಸ್ಟ್ ಸೆಕೆಂಡ್ ಮಾಡಬಾರ್ದು ಅಂದ್ಕೊಂಡ್ರೆ ಮುಗೀತು, ನನ್ನ ಲೈಫಲ್ಲಿ ಬದಲಾವಣೆ ಕಡೆಗೆ ಬಂದೆ. ಸೊ ಈ ಬದಲಾವಣೆ ಕಡೆಗೆ ಹೋಗೋದೇ ಜೀವನ. ಸೊ ನಮ್ಮ ಜೀವನದಲ್ಲಿ ಪ್ರತಿದಿನ ಜೀವಿಸಿದ್ರೆ ಮಾತ್ರನೇ, ಪ್ರತಿದಿನ ನಮ್ಮ ಬದುಕನ್ನು ನೋಡಿಕೊಂಡ್ರೆ ಮಾತ್ರನೇ ನಾವು ಬದಲಾವಣೆ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬದುಕಿನ ಪ್ರತಿ ಗಳಿಗೆಯನ್ನು ಸಂಪೂರ್ಣವಾಗಿ ಬದುಕೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಜೀವನದ ಮಾರ್ಗದಲ್ಲಿ ನಾವು ನಡೆದಂತೆ, ನಾವು ನಡೆಯುವಂಥ ದಾರಿಯಲ್ಲಿ ಇರುವಂತಹ ಹೂಗಳ ಸುವಾಸನೆಯನ್ನು ನಾವು ಸವಿಬೇಕು. ಯಾಕಂದರೆ ನಮಗೆ ಮತ್ತೆ ಅದೇ ಜಾಗದಲ್ಲಿ ಓಡಾಡೋಕ್ಕೆ ಅವಕಾಶ ಸಿಗದೇ ಇರ್ಬೋದು. ಅಂದರೆ ಗಾರ್ಡನ್ ಬಗ್ಗೆ ಮಾತಾಡ್ತಾ ಇಲ್ಲ, ಜೀವನ ಅನ್ನೋ ಒಂದು ತೋಟದಲ್ಲಿ ನಾವು ಪದೇ ಪದೇ ವಾಕಿಂಗ್ ಮಾಡೋಕ್ಕಾಗಲ್ಲ, ವಾಪಸ್ ಹೋಗಿ ನೋಡೋಕ್ಕಾಗಲ್ಲ. ನಾವು ಅರಿವು ಮಾಡ್ಕೋಬೋದು, ಅವೇರ್ನೆಸ್ ತೊಗೋಬೋದು. ಒಂದು ಸಲ ಪಾಸ್ಟಿಂದ ನಾನು ಅವೇರ್ನೆಸ್ ತೊಗೋಬೋದು, ಆದರೆ ಮತ್ತೆ ವಾಪಸ್ ಅದು ಬರೋದಿಲ್ಲ. ಹಾಗಾಗಿ ಪ್ರತಿದಿನ ಜೀವಿಸಿ, ಪ್ರತಿದಿನ ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ. ನಮಗೆ ನಾವೇ ಕನ್ನಡಿಯಂತೆ ನೋಡ್ಕೋಬೇಕು. ನನ್ನ ಜೀವನ ಇವತ್ತು ನಾನು ಬದುಕಿದ್ದೀನ. ಬದುಕೋದು ಅಂದರೆ ಏನು? ಸಂತೋಷವಾಗಿ, ಶಾಂತಿಯಿಂದ, ಏನೆಲ್ಲ ಪಾಸಿಟಿವ್ ಇದೆ, ಸಕಾರಾತ್ಮಕ ಭಾವನೆಗಳಿದೆ, ಆ ಭಾವನೆಗಳಲ್ಲಿ ಇವತ್ತು ನಾನು ಬದುಕಿದ್ದೀನ, ಈ ಕ್ಷಣ ಬದುಕಿದ್ದೀನ ಅಂತ ಚೆಕ್ ಮಾಡಿಕೊಂಡು ಇವತ್ತಿನ ಬದುಕನ್ನು ಬದುಕಿ. ಪಾಸ್ಟ್ ಅನ್ನೋದು ಮುಗ್ದೋಗಿದೆ, ಫ್ಯೂಚರ್ ಅನ್ನೋದು ಗೊತ್ತಿಲ್ಲ.
ಈಗ ನಾನು ಏನು ಮಾಡ್ತೀನಿ ಅದೇ ನನ್ನ ಫ್ಯೂಚರ್ದೇ ಬದಲಾವಣೆ ಆಗುತ್ತೆ. ಇನ್ ಕೇಸ್ ಇವತ್ತೇ ನನ್ನ ಕೊನೆ ಆದರೂ ಕೂಡ ಇವತ್ತಿನ ದಿನ ನಾನು ಪೂರ್ತಿಯಾಗಿ ಅನುಭವಿಸಿದ್ದೀನಿ ಅನ್ನೋ ತೃಪ್ತಿ ನನಗಿರುತ್ತೆ. ಓಕೆ, ಸೊ ನಿಮ್ಮ ಬದುಕನ್ನು ಪ್ರತಿದಿನ ಬದುಕಿ, ಸುತ್ತ ನೋಡಿ ನಿಮ್ಮ ಕುಟುಂಬನೆಲ್ಲ, ಎಲ್ಲರಿಗೊಂದು ಬ್ಯೂಟಿಫುಲ್ ಸ್ಮೈಲ್ ಕೊಡಿ, ಮಕ್ಕಳಿಗೆ ಸ್ಮೈಲ್ ಮಾಡಿ, ಎಲ್ಲರನ್ನೂ ಪ್ರೀತಿಸಿ, ಕ್ಷಮಿಸ್ಬಿಡಿ, ಎಲ್ಲರನ್ನೂ ಕ್ಷಮಿಸ್ಬಿಡಿ, ಎಲ್ಲರೂ ಕ್ಷಮಿಸ್ಬಿಡಿ, ಎಲ್ಲರೂ ಪ್ರೀತಿಸ್ಬಿಡಿ. ಆ್ಯಂಡ್ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ, ತುಂಬ ಅದ್ಭುತವಾದ ಜೀವನನ ನಡೆಸೋಕೆ ನಿರ್ಧಾರ ಮಾಡಿ. ನೀವು ನಿರ್ಧಾರ ಮಾಡಿದ ಕ್ಷಣದಿಂದನೇ ಜೀವನ ಬದಲಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ನಿರ್ಧಾರಕ್ಕೆ ಆಲ್ ದಿ ಬೆಸ್ಟ್.